ಬಿಕ್ಲು ಶಿವ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಸಂಕಷ್ಟ. ಇವತ್ತು ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಭೈರತಿ ಬಸವರಾಜ್. ಕೊಲೆ ಕೇಸ್ನಲ್ಲಿ ವಿಚಾರಣೆಯನ್ನ ಶಾಸಕರು ಎದುರಿಸ್ತಾ ಇದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಎಫ್ಐಆರ್ ಆರೋಪಿಯಾಗಿ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿತ್ತು. ಇದೇ ವಿಚಾರವಾಗಿ ಪೊಲೀಸರಿಂದ ವಿಚಾರಣೆಗೆ ಇವತ್ತು ಕರೆದಿದ್ದಾರೆ, ಬಂದಿದ್ದಾರೆ ಭೈರತಿ ಬಸವರಾಜ್ ಅವರು. ರೌಡಿ ಜಗ್ಗ ನಿಮಗೆ ಹೇಗೆ ಪರಿಚಯ ಅಂತ ಹಾಕಿ ಕೆಲವೊಂದು ಪ್ರಶ್ನೆಗಳನ್ನ ಮುಂದಿಟ್ಟಿದೆ. ರೌಡಿ ಜಗ್ಗ ಅಂದ್ರೆ ಆರೋಪಿ ನಂಬರ್ 1 ನಿಮಗೆ ಪರಿಚಯ ಹೇಗೆ ಪರಿಚಯ, ಎಷ್ಟು ವರ್ಷಗಳಿಂದ ಪರಿಚಯ, ಯಾವ ರೀತಿಯ ಪರಿಚಯ, ನಿಮ್ಗಿದ್ರ ಬಗ್ಗೆ ಮಾಹಿತಿ ಗೊತ್ತಿತ್ತಾ, ನಿಮ್ಮ ಸಹಕಾರ ಏನಾದರೂ ಇತ್ತಾ ಈ ಮರ್ಡರ್ನಲ್ಲಿ, ಇದೆಲ್ಲದ್ರ ಬಗ್ಗೆ ವಿಚಾರಣೆಯನ್ನ ಮಾಡ್ತಾರೆ. ಹಾಗೆ ನೋಡಿದ್ರೆ A1 ಆರೋಪಿ ಜಗ್ಗ ಇನ್ನೂ ಕೂಡ ಸಿಕ್ಕಿಲ್ಲ. ಉಳಿದಂತವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಒಟ್ಟು 7 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಎಫ್ಐಆರ್ ಆರೋಪಿಯಾಗಿ ಶಾಸಕ ಭೈರತಿ ಬಸವರಾಜ್ ಅವರಿದ್ದಾರೆ. ಈ ಪ್ರಕರಣದಿಂದ ನನ್ನ ಹೆಸರನ್ನ ತೆಗೆದು ಹಾಕಬೇಕು ಅಂತ ಅವರು ಹೈಕೋರ್ಟ್ ಮೊರೆ ಕೂಡ ಹೋಗಿದ್ರು. ಬಟ್ ಹೈಕೋರ್ಟ್ ಆ ಒಂದು ಅರ್ಜಿಯನ್ನ ವಜಾ ಮಾಡಿತ್ತು. ಇದೀಗ ಪೊಲೀಸರು ವಿಚಾರಣೆಗೆ ಕರೆದಾಗ ಹೋಗಿ ರೆಸ್ಪಾಂಡ್ ಮಾಡಿ ನೀವು ಅಂತ ಹೇಳಿತ್ತು. ಹಾಗಾಗಿ ಇವತ್ತು ಎರಡನೇ ದಿನ ಭೈರತಿ ಬಸವರಾಜ್ ಅವರು ತನಿಖೆಗೆ ಸಹಕಾರ ಕೊಡೋಕೆ ಹೋಗಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಲವೊಂದು ಪ್ರಶ್ನೆಗಳನ್ನ ಈ ಕೇಸ್ ತನಿಖೆ ಅಂದ್ರೆ ಈ ತನಿಖೆಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಭೈರತಿ ಬಸವರಾಜ್ ಮತ್ತು A1 ಆರೋಪಿ ಜಗದೀಶ್, ರೌಡಿ ಶೀಟರ್ ಜಗದೀಶ್ ಏನಿದ್ದಾನೆ, ಬಹಳ ಆಪ್ತರು ಅನ್ನೋ ರೀತಿಯಲ್ಲೇ ಕೆಲವೊಂದು ಫೋಟೋಗಳು ವೈರಲ್ಗಳು ಹರಿದಾಡ್ತಾ ಇದೆ. ಅವರ ಜೊತೆಗೆ ಹತ್ತಿರದಲ್ಲಿ ಕೂತ್ಕೊಂಡಿರೋ ಫೋಟೋಗಳಾಗಿರ್ಬೋದು, ಕುಂಭಮೇಳಕ್ಕೆ ಹೋದಾಗ ತೆಗೆಸ್ಕೊಂಡಿರುವಂತಹ ಫೋಟೋಗಳಾಗಿರ್ಬೋದು, ಮನೆಯ ಪರ್ಸನಲ್ ಕಾರ್ಯಕ್ರಮಗಳಲ್ಲಿ ತೆಗೆಸ್ಕೊಂಡಿರುವಂತಹ ಫೋಟೋಗಳಾಗಿರ್ಬೋದು. ಹಾಗಾಗಿ ಆರೋಪಿಗೂ ನಿಮಗೂ ಏನು ಸಂಬಂಧ, ಈ ಕೊಲೆ ಪ್ರಕರಣಕ್ಕೂ ನಿಮಗೂ ನಂಟಿದೆಯಾ, ಡೈರೆಕ್ಟಾಗಿ ಆಗಿಲ್ಲ ಅಂದರೂ ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಶಾಸಕರದ್ದಿದೆಯಾ, ಇದೆಲ್ಲವೂ ತನಿಖೆ ಆಗಬೇಕು. ಅದು ಅಲ್ಲದೆ ಈ ಬಿಕ್ಲು ಶಿವ ಮರ್ಡರ್ ಆಗ್ತಾ ಇದ್ದಂತೆ ಪೊಲೀಸ್ ಸ್ಟೇಷನ್ಗೆ ದೂರ ಏನು ಕೊಡ್ತಾರೆ ಅವ್ರ ತಾಯಿ, ಆರಂಭದಲ್ಲಿ ಇವರ ಹೆಸರನ್ನ ಹೇಳಿದರು. ಅದಾದಮೇಲೆ ವಿಚಾರಣೆ ಅಂದರೆ ಸ್ಟೇಟ್ಮೆಂಟ್ ಡೈವರ್ಟ್ ಆಯಿತು ಬಿಡಿ. ಬಟ್ ಆರಂಭದಲ್ಲಿ ಇವರ ಹೆಸರು ಇತ್ತು. ಆ ವಿಚಾರಕ್ಕೋಸ್ಕರವೇ ಎಫ್ಐಆರ್ ಆರೋಪಿಯನ್ನಾಗಿ ಶಾಸಕ ಭೈರತಿ ಬಸವರಾಜ್ ಅವ್ರನ್ನ ಎಫ್ಐಆರ್ ಆರೋಪಿಯನ್ನಾಗಿ ಮಾಡಿ ಅವ್ರ ಮನೆಗೆ ನೋಟಿಸ್ ಕೂಡ ಕೊಟ್ಟಿದ್ರು. ಕೋರ್ಟ್ ಮೆಟ್ಟಿಲೇರಿದ್ರು, ಅದೆಲ್ಲವೂ ಆಯಿತು. ಮೊನ್ನೆ ಆರಂಭದಲ್ಲಿ ಮೊದಲನೇ ದಿನ ವಿಚಾರಣೆಗೂ ಕೂಡ ಹಾಜರಾದರು. ಮಾಧ್ಯಮದವ್ರಿಗೂ ಅದೇ ಹೇಳಿದರು, ಇದಕ್ಕೂ ನನಗೂ ಯಾವುದೇ ರೀತಿಯ ನಂಟಿಲ್ಲ, ಪೊಲೀಸರು ತನಿಖೆ ಕರೆದಾಗ ಸಂಪೂರ್ಣ ಸಹಕಾರವನ್ನು ಕೊಡ್ತೀನಿ, ಯಾವ ರೀತಿಯ ತನಿಖೆ ಆಗ್ತಾ ಇದೆ ಅಂತ ಈಗಲೇ ನಾನು ಮಾಧ್ಯಮಗಳ ಮುಂದೆ ಬಿಚ್ಚಿಡೋಕ್ಕಾಗಲ್ಲ, ಎಲ್ಲವೂ ಕೂಡ ಕಾನ್ಫಿಡೆನ್ಷಿಯಲ್, ಸೊ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಅಂತ ಹೇಳಿದರು. ಇವನ್ನೆಲ್ಲ ಇವತ್ತು ಎರಡನೇ ದಿನದ ವಿಚಾರಣೆಗೆ ಹಾಜರಾಗಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಎಫ್ಐಆರ್ ಆರೋಪಿ ಇದೇ ಭೈರತಿ ಬಸವರಾಜ್ ಅವರು. ಹಾಗಾಗಿ ಇವರ ಪಾತ್ರ ಏನಾದರೂ ಇದೆಯಾ ಈ ಮರ್ಡರ್ನಲ್ಲಿ, ಇದೇ ಗೊತ್ತಾಗಬೇಕಾಗಿರೋದು. ಅದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು. ಕಾಲ್ ಡೀಟೇಲ್ಸ್ ತೆಗೆಸ್ತಾರೆ, ನಿಮ್ಗೂ ಅವ್ರಿಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಒಬ್ಬ MLA ಜನಪ್ರತಿನಿಧಿ, ಲಕ್ಷಾಂತರ ಜನ ಆಯ್ಕೆ ಮಾಡಿರುವಂತಹ ಒಬ್ಬ MLA ತನಿಖೆಗೆ ಸಹಕಾರ ಕೊಡ್ತಾ ಇರುವಾಗ ಈ ಜಗ್ಗ ಎಲ್ಲಿ ಹೋಗಿದ್ದಾರೆ ಅನ್ನೋಂತ ಗೊತ್ತಾಗ್ತಾ ಇಲ್ಲ. ಪೊಲೀಸರಿಗೆ ಒಂದು ರೀತಿ ಟಾಸ್ಕ್ ಆಗಿದೆ ಇದು, ಆತನನ್ನು ಹುಡುಕೋದು. ರೌಡಿ ಶೀಟರ್ ಜಗ್ಗ ಈತ ಕೆಲವೊಂದು ಸಿನಿಮಾಗಳಿಗೆ ಹಣ ಕೂಡ ಹಾಕಿದ್ದಾನಂತೆ, ಕೆಲ ಸೆಲೆಬ್ರಿಟಿಗಳ ಜೊತೆಗೆ ಫೋಟೋ ತೆಗೆಸ್ಕೊಳ್ಳೋ ಶೋಕಿ ಕೂಡ ಇತ್ತು. ಭೈರತಿ ಬಸವರಾಜ್ ಅವ್ರ ಜೊತೆಗೆ ಬಹಳ ಹತ್ತಿರದಲ್ಲೇ ಓಡಾಡೋದು, ಅವರ ಲೆಫ್ಟು ಅಥವಾ ರೈಟು ಅಂತ ಕರೆಸ್ಕೊಳ್ತಾ ಇದ್ದ ಅನ್ನೋ ಮಾಹಿತಿ ಇದೆ. ಆ ಬೆನ್ನಲ್ಲೇ ಅನುಮಾನದಿಂದಲೇ ಪೊಲೀಸರು ಇವ್ರನ್ನ ವಿಚಾರಣೆಗೆ ಎರಡನೇ ದಿನವೂ ಕೂಡ ಕರೆಸಿದ್ದಾರೆ. ಇವರು ಹಾಜರಾಗಿದ್ದಾರೆ. ಸರ್ ಭೈರತಿ ಸರ್